ಪ್ರಿಯರೇ, ಇದೊಂದು ಸೂಚನೆ. ಅಧಿಕೃತ ಫೋಟೋಗ್ರಾಫರ ವಿನಃ ಬೇರೆ ಯಾವ ಪೂಜೆಯ ಸಮಯದಲ್ಲಿ ಫೋಟೋ ತೆಗೆದುಕೊಳ್ಳಬಾರದಾಗಿ ನಮ್ಮ ವಿನಂತಿ. अधिकृत फोटोग्राफराशिवाय हेरकोणी मिसाच्या बलिदाना वेळार फोटो काढून नसो म्हूण आमची कागदी विनंती. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪುನರುತ್ಥಾನರಾದ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಪಾಪಕ್ಕಾಗಿ ಯೇಸು ತನ್ನ ಪ್ರಾಣವನ್ನು ನೀಡಿ ಮರಣವನ್ನು ಜಯಿಸಿ ಜಗತ್ತಿನ ಕತ್ತಲನ್ನು ದೂರ ಮಾಡಿ ಈ ಜಗತ್ತಿಗೆ ಭರವಸೆಯ ಜ್ಯೋತಿಯಾಗಿದ್ದಾರೆ. ಈ ಜ್ಯೋತಿಯು ನಮ್ಮ 5 ಭಗಿನಿಯರಾದ ದೀಪಾಂಜಲಿ ಪಿ, ಮೇರಿ, ಸುಷ್ಮಾ, ವಿಕ್ಟೋರಿಯಾ ಗ್ರೇಸಿ ಮತ್ತು ವಿನಿಫ್ರೆಡ್ ಮೇರಿ ಗೋವಿಯಸ್ ಅವರ ಜೀವನಕ್ಕೆ ಭರವಸೆಯಾಗಿ ಪ್ರಕಾಶಿಸುತ್ತಿದೆ. ಪ್ರಥಮ ಸನ್ಯಾಸ ವ್ರತವನ್ನು ಸ್ವೀಕರಿಸಲಿರುವ ಈ ನಮ್ಮ ಸಹೋದರ ಸಹೋದರಿಯರ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಹಾಗೂ ಶುಭ ಹಾರೈಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ದೇವರ ಕರೆಗೆ ಹೋಗೊಟ್ಟು ಅದನ್ನು ಧ್ಯಾನಿಸಿ ಅವರ ಪ್ರೀತಿಯನ್ನು ಅನುಭವಿಸಿ ತಮ್ಮನ್ನು ತಾವೇ ದೇವರಿಗೆ ಸಮರ್ಪಿಸುವ ಈ ಗಳಿಗೆಯಲ್ಲಿ ಅವರು ಸ್ವೀಕರಿಸುವ ಈ ವಾಗ್ದಾನವನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ ಪುನರುತ್ಥಾನ ಯೇಸುವಿನ ಸಾಕ್ಷಿಗಳಾಗಿ ಬಾಳಲು ಈ ಬಲಿಪೂಜೆಯಲ್ಲಿ ಅವರಿಗಾಗಿ ಪ್ರಾರ್ಥಿಸೋಣ. ಈ ನಮ್ಮ ಭಗಿನಿಯರು ಉರಿಯುವ ದೀಪದೊಂದಿಗೆ ಮಂಗಳೂರು, ಮೈಸೂರು ಹಾಗೂ ಹುಬ್ಬಳ್ಳಿ ಪ್ರಾಂತ್ಯಾಧಿಕಾರಿಣಿಯರಾದ ಭಗಿನಿ ಕ್ಲಾರಾ ಮೆನೇಜಸ್, ಭಗಿನಿ ಆನಿ ಎಂಎ ಹಾಗೂ ಭಗಿನಿ ಗ್ರೇಟ ಸಂಜೀವಿನಿ ಇವರಿಗೆ ತರಬೇತಿ ನೀಡಿದ ಭಗಿನಿ ಪ್ರಿಸಿಲ್ಲಾ ಲೋಬೋ ಹಾಗೂ ಇಂದಿನ ಪ್ರಧಾನ ಯಾಜಕರು ವಂದನೀಯ ಹೆನ್ರಿ ಡಿಸೋಜಾ ಮತ್ತು ಸಹ ಯಾಜಕರೊಂದಿಗೆ ಈ ಬಲಿಪೂಜೆಗೆ ಪ್ರವೇಶಿಸುವಾಗ ನಾವೆಲ್ಲರೂ ದೇವರ ಕೃಪಾಶೀರ್ವಾದಗಳನ್ನು ಅವರ ಮೇಲೆ ಬೇಡುತ್ತಾ ಪ್ರವೇಶ ಗೀತೆಗೆ ಎದ್ದು ನಿಲ್ಲೋಣ. ಪ್ರಭು ನಿನ್ನ
ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯಾಯೋನ್ನತಿಯು ನಿಮ್ಮೆಲ್ಲರೊಡನೆ ಇರಲಿ. ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ದೀಪಾಂಜಲಿ, ಮೇರಿ, ಸುಷ್ಮಾ, ವಿಕ್ಟೋರಿಯಾ, ವಿನಿಫಾ, ನಿಮ್ಮ ಜೀವನದಲ್ಲಿ ಇಂದು ಅತ್ಯಂತ ಸಂತೋಷದ ಕ್ಷಣ. ಏಕೆಂದರೆ ಪ್ರಥಮ ಸನ್ಯಾಸ ವ್ರತದ ಮೂಲಕ ನಿಮ್ಮನ್ನೇ ನೀವು ದೇವರಿಗೆ ಅರ್ಪಿಸಲು ಇಂದು ಅಣಿಯಾಗಿದ್ದೀರಿ. ದೇವರ ಕರೆಗೆ ಹೋಗುಟ್ಟು ದೇವರನ್ನು, ಯೇಸುವನ್ನು ಸಮಯದಿಂದ ನಾನು ಹಿಂಬಾಲಿಸಲು ಶಕ್ತನಾಗಿದ್ದೇನೆ, ನಿಮ್ಮ ಕೃಪೆಯಿಂದ ಎಂದು ಹೇಳಿ ಈ ಬಲಿ ಪೂಜೆಯಲ್ಲಿ ಈ ಪ್ರಥಮ ಸನ್ಯಾಸ ವ್ರತವನ್ನು ಪಡೆಯಲು ನೀವು ಬಂದಿದ್ದೀರಿ. ಮತ್ತು ಮೊದಲನೇದಾಗಿ ಇಲ್ಲಿ ನೆರೆದಿರುವ ಎಲ್ಲರ ಫಲವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವಾಗ ಈ ಪೂಜೆಯಲ್ಲಿ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಯೇಸು ಸ್ವಾಮಿ ನಿಮ್ಮ ಈ ಕರೆಗೆ ನಿಮಗೆ ಶಕ್ತಿಯನ್ನು ಕೊಡಲಿ, ಕೃಪೆಯನ್ನು ಕೊಡಲಿ, ತಮ್ಮ ಅಭಯ ಹಸ್ತದಿಂದ ನಿಮ್ಮನ್ನು ಕಾಪಾಡಲಿ. ಆದ್ದರಿಂದ ಪ್ರತಿ ಕ್ಷಣ ಆತನನ್ನು ನಿಮ್ಮ ಸರ್ವಸ್ವವನ್ನಾಗಿ ಮಾಡಿ ಆತನನ್ನು ಹಿಂಬಾಲಿಸಲು ನಿಮಗೆ ಬೇಕಾದ ಕೃಪೆ, ಶಕ್ತಿ ಯೇಸು ಸ್ವಾಮಿ ನಿಮಗೆ ಕೊಡಲಿ ಎಂದು ನಾವೆಲ್ಲರೂ ನಿಮಗೋಸ್ಕರ ಈ ಪೂಜೆಯಲ್ಲಿ ಪ್ರಾರ್ಥಿಸುತ್ತೇವೆ. ಹಲವಾರು ಸಾರಿ ನಮ್ಮ ಕರೆಯನ್ನು ಸರಿಯಾಗಿ ಜೀವಿಸಲು ನಾವು ತಪ್ಪಿದ್ದಕ್ಕೋಸ್ಕರ ನಮ್ಮೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ಗ್ರಹಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ವಿಶ್ವಾಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Krista,
ದೀಕ್ಷಾಸ್ಥಾನದ ಬುಗ್ಗೆಯಿಂದ ಹೊಸ ಜೀವವನ್ನು ಪಡೆದಿರುವವರು ವಿಶ್ವಾಸಭರಿತ ಮನಗಳಲ್ಲೂ ಸತ್ಕಾರ್ಯಭರಿತ ನಡತೆಯಲ್ಲೂ ಐಕ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ. ಈ ನಮ್ಮ ಸಹೋದರಿಯರಲ್ಲಿ ನಿಮ್ಮ ಪುತ್ರ ಕ್ರಿಸ್ತರನ್ನು ಬಹು ನಿಕಟವಾಗಿ ಹಿಂಬಾಲಿಸುವ ನಿರ್ಧಾರವನ್ನು ಪ್ರೇರೇಪಿಸಿದ್ದೀರಿ. ಇವರು ಇಂದು ಆರಂಭಿಸುತ್ತಿರುವ ಯಾತ್ರೆಯು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವಂತೆ ಮಾಡಿರಿ. ಹೀಗೆ ನಿಮಗೆ ಪ್ರೀತಿಮಯ ಸೇವೆಯ ಪರಿಪೂರ್ಣ ಕೊಡುಗೆಯನ್ನು ಅರ್ಪಿಸಲು ಇವರು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೌವನರ ಜೊತೆ ಆ ಭಿಕ್ಷುಕರು ಇನ್ನೂ ನಿಂತಿದ್ದರು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಗೆ ಎವೆಯಿಕ್ಕದೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದ್ದೇವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದಿರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವರ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದ್ದೀರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು. ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿದ್ದ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದ್ದೀರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಪುನಃಸ್ಥಾಪನೆಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನನ್ನನ್ನು ಕಳುಹಿಸಿದಂತೆಯೇ ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವರು. ಆತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಮುವೇಲನು, ಅವನ ನಂತರ ಬಂದ ಎಲ್ಲ ಪ್ರವಾದಿಗಳು ಈ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ
ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ ದೇವರು. ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ. ನಿಮ್ಮೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿಸಲು ಅವರನ್ನು ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯ. ಯೋಹಾನನು ಬರೆದ ಮೊದಲನೇ ಪತ್ರದಿಂದ ವಾಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಯುಗಮವಾದದ್ದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರು ಬಲ್ಲವನು. ಪ್ರೀತಿಸಿದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು: ನಾವು ದೇವರನ್ನು ಪ್ರೀತಿಸಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ತಮ್ಮ ಪಾಪ ನಿವಾರಣವಾಗಿ ತಮ್ಮ ಪುತ್ರನನ್ನು ಕಲಿಸಿದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿ ಬರುತ್ತದೆ. ಪ್ರಿಯರೇ, ದೇವರೇ ನಮ್ಮನ್ನು ಇಷ್ಟವಾಗಿ ಪ್ರೀತಿಸುವಲ್ಲಿ ನಾವು ಸಹ ಒಬ್ಬರನ್ನೊಬ್ಬರನ್ನು ಪ್ರೀತಿಸಲೇಬೇಕು. ದೇವರನ್ನು ಯಾರು ಎಂದು ನೋಡಿಲ್ಲ, ಆದರೂ ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಸಿರುತ್ತಾರೆ. ಅವರ ಪ್ರೀತಿ ನಮ್ಮಲ್ಲಿ ಸ್ಥಿತಿಗೆ ಬರುತ್ತದೆ. ದೇವರು ನಮಗೆ ತಮ್ಮ ಆತ್ಮವನ್ನು ನೀಡಿರುವುದರಲ್ಲಿ ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಸಿರುವುದನ್ನು ತಿಳಿದುಕೊಳ್ಳುತ್ತೇವೆ. ಪಿತನು ತಮ್ಮ ಪುತ್ರನನ್ನು ಲೋಕಧರನಾಗಿ ಕಳುಹಿಸಿಕೊಟ್ಟಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದರ ವಿಷಯವಾಗಿ ಸಾಕ್ಷಿ ಹೇಳುತ್ತೇವೆ.
ಯೇಸುವೆ ದೇವರ ಪುತ್ರನೆಂದು ಯಾರು ಒಪ್ಪಿಸಿಕೊಳ್ಳುತ್ತಾನೋ ಅವನಲ್ಲಿ ದೇವರು ನೆಲೆಸಿರುತ್ತಾರೆ, ಅವನು ದೇವರಲ್ಲಿ ನೆಲೆಸಿದ್ದಾನೆ. ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಸಿರುವವನು ದೇವರಲ್ಲಿ ನೆಲೆಸಿದ್ದಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ದೇವರ ವಾಕ್ಯವಿದು. ಸಂತರು ಬರೆದ ಶುಭ ಸಂದೇಶದಿಂದ ವಾಚನ. ನಮ್ಮ ಸಂಗಡಿಗರಲ್ಲಿ ಕೆಲವರು ಸಮಾಧಿಯ ಬಳಿಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ್ದೆಲ್ಲ ಸರಿಯಾಗಿತ್ತು, ಆದರೆ ಯೇಸು ಸ್ವಾಮಿ ಮಾತ್ರ ಕಾಣಲಿಲ್ಲ ಎಂದರು. ಪ್ರಭು ಜೀವಂತವಾಗಿ ಎದ್ದಿರುವುದು ನಿಜ, ಅವರು ಸಿಂಹನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಹೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡದಿದ್ದಂತೆ ಯೇಸು ಸ್ವಾಮಿಯೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗುಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಹಾಗೂ ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದನ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಉಳಿದ ಮೀನಿನ ತುಂಡು ಒಂದನ್ನು ಶಿಷ್ಯರು ತಂದುಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು ಸ್ವಾಮಿ, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಅದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖರಾಗಬೇಕೆಂದರೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲಿ ಪ್ರಕಟಿಸಬೇಕೆಂತಲೂ ಮೊದಲೇ ನಿಂತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು.
ಪ್ರಭುವಿನ ಶುಭ ಸಂದೇಶವಿದು. ಯೇಸುವಿನ ಕರೆಗೆ ಓಗೊಟ್ಟು ಈ ಆಧುನಿಕ ಪ್ರಪಂಚದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ಯೇಸುವನ್ನು ಹಿಂಬಾಲಿಸಲು ತಮ್ಮ ಜೀವನವನ್ನು ಯೇಸುವಿನ ಆಜ್ಞೆಯ ಪ್ರಕಾರ ನಡೆಸಲು ತಮ್ಮನ್ನೇ ಅಣಿಗೊಳಿಸಿ ಪರಮಾತ್ಮನ ಸೇವೆಗೆ ಮುಡಿಪಾಗಿರಲು ಈ ನಮ್ಮ ಸಹೋದರಿಯರು ಸಿದ್ಧರಾಗಿದ್ದಾರೆ. ತಮ್ಮ ತರಬೇತಿ ಸಮಯದಲ್ಲಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಭೆಯ ಎಲ್ಲ ನಿಯಮಾವಳಿಗಳನ್ನು ಅರಿತು ಅದರಂತೆ ಜೀವಿಸಲು ಸಾಕಷ್ಟು ಅನುಭವ ಪಡೆದಿದ್ದಾರೆ. ಇದರ ಫಲವಾಗಿ ಇಂದು ಅವರು ತಮ್ಮನ್ನೇ ಸಂಪೂರ್ಣವಾಗಿ ಕರ್ತರಿಗೆ ಒಪ್ಪಿಸಲು ಮತ್ತು ಈ ಸಭೆಯ ಸದಸ್ಯರಾಗಲು ಮಾಡುವ ವಾಗ್ದಾನಗಳನ್ನು ಸಂಸ್ಥೆಯ ಪ್ರಾಂತ್ಯಾಧಿಕಾರಿಣಿಯರಾದ ವಂದನೆಯ ಸಹೋದರಿ ಕೇರಾ ಮೆನೇಸಸ್, ಸಹೋದರಿ ಆನಿ ಎಂ.ಎ. ಹಾಗೂ ಸಹೋದರಿ ಗ್ರೆಟಾ ಸಂಜೀವಿನಿ ಡಿಸೋಜರವರು ಸ್ವೀಕರಿಸಬೇಕೆಂದು ಸಹೋದರಿಯರು ನಮ್ರತೆಯಿಂದ ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ವಂದನೀಯ ಸಹೋದರಿ ಆನಿ ಎಂ.ಎ., ಸಹೋದರಿ ಗ್ರೆಟಾ ಸಂಜೀವಿನಿ, ಸಹೋದರಿ ಕ್ಲಾರಾ ಮೆನೇಜಸ್, ನಾವು ದೇವರ ಕೃಪೆಯಿಂದ ನಿಮ್ಮ ಧಾರ್ಮಿಕ ಸಭೆಯ ನಿಯಮಾವಳಿಯನ್ನು ಅಧ್ಯಯನ ಮಾಡಿ ತರಬೇತಿಯ ಅವಧಿಯಲ್ಲಿ ಸಭೆಯ ಸಹೋದರಿಯರ ಜೊತೆಯಲ್ಲಿ ಸಹೋದರಿಯರಾಗಿ ಜೀವನ ಮಾಡಿದ್ದೇವೆ. ಈಗ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಹೋದರಿಯರ ಧಾರ್ಮಿಕ ಸಮುದಾಯದಲ್ಲಿ ವಾಗ್ದಾನಗಳನ್ನು ಮಾಡಿ ದೇವರಿಗೆ ಮತ್ತು ಧರ್ಮಸಭೆಗೆ ನಮ್ಮನ್ನು ಸಮರ್ಪಿಸಲು ಅನುಮತಿ ನೀಡಬೇಕೆಂದು ನಿಮ್ಮನ್ನು ನಮ್ರತೆಯಿಂದ ಕೇಳಿಕೊಳ್ಳುತ್ತೇವೆ. ಪುನರುತ್ಥಾನರಾದ ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಇಂದು ಪ್ರಥಮ ಸನ್ಯಾಸ ವ್ರತವನ್ನು ಸ್ವೀಕರಿಸುವ ದೀಪಾಂಜಲಿ ಮೇರಿ ಸುಷ್ಮಾ ವಿಕ್ಟೋರಿಯಾ ವಿನಿಫ್ರೆಡ್. ಒಂದು ಸಾರಿ ಯೇಸು ಸ್ವಾಮಿಗೆ ಮತ್ತು ಮಾತೆ ಮರಿಯಮ್ಮನವರಿಗೆ ಸ್ವರ್ಗದಲ್ಲಿ ಇದ್ದು ಬೋರ್ ಆಯ್ತಂತೆ. ಅದಕ್ಕೆ ಭೂಲೋಕಕ್ಕೆ ಹೋಗೋಣ, ಪಿಕ್ನಿಕ್ ಮಾಡೋಣ ಅಂತ ಬಂದ್ರಂತೆ. ಪಿಕ್ನಿಕ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಆಶ್ಚರ್ಯ ಆಯ್ತು. ಒಂದು ಕಡೆ ಎಲ್ಲ ಭಿಕ್ಷುಕರಿದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ, ಬಡವರು ದುರ್ಬಲರು, ಬಟ್ಟೆ ಬರೆ ಹಾಕೊಂಡಿಲ್ಲ. ಯೇಸು ಸ್ವಾಮಿಗೆ ಆಶ್ಚರ್ಯ ಕೇಳಿದ್ರು, ಅಮ್ಮ ಇವ್ರು ಯಾರು? ಮಾತೆ ಮರಿಯಮ್ಮ ಹೇಳಿದ್ರು, ಕಂದ ಇವರು ನೀವೇ ಅಷ್ಟಭಾಗ್ಯದಲ್ಲಿ ಹೇಳಿದೆಯಲ್ಲ, ಆತ್ಮದಲ್ಲಿ ಬಡವರು ಧನ್ಯರು, ಸ್ವರ್ಗ ಸಾಮ್ರಾಜ್ಯ ಅವರದ್ದು ಅಂತ ನೀನೇ ಹೇಳಿದ್ದೀಯಲ್ಲ ಕಂದ, ಅವರು ಇವರೆಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಇಲ್ಲ ಅಮ್ಮ, ನಾನು ತಮಾಷೆ ಮಾಡ್ತಾ ಇದ್ದೆ, ಐ ವಾಸ್ ಜೋಕಿಂಗ್. ಸ್ವಲ್ಪ ಮುಂದೆ ಹೋದ್ರು, ಅಲ್ಲಿ ನೋಡ್ತಾರೆ ಒಂದು ಮರಕ್ಕೆ 2-3 ಜನ ಕ್ರೈಸ್ತರನ್ನು ಕಟ್ಟಿದ್ದಾರೆ, ಚಾಟಿನಿಂದ ಹೊಡಿತಾ ಇದ್ದಾರೆ, ರಕ್ತ ಸುರಿತಾ ಇದೆ, ಪಾಸುಗಳಿಂದ ದೇಹ ತುಂಬಿದೆ. ಮತ್ತೆ ಯೇಸು ಸ್ವಾಮಿ ಮರಿಯಮ್ಮರು ಕೇಳಿದ್ರು, ಅಮ್ಮ ಇವ್ರು ಯಾರು? ಇವರೇ ಕಂದ ಅಷ್ಟಭಾಗ್ಯದಲ್ಲಿದೆಯಲ್ಲ ನೀನು, ಸತ್ಯಕ್ಕೋಸ್ಕರ ನೀತಿಗೋಸ್ಕರ ಬಳಲುವವರು ಧನ್ಯರು, ನೀವು ಸತ್ಯವನ್ನು ಕಾಣುವಿರಿ. ಯೇಸು ಸ್ವಾಮಿ ಮತ್ತೆ ಹೇಳಿದ್ರು, ಅಮ್ಮ ನಾನು ತಮಾಷೆ ಮಾಡ್ತಾ ಇದ್ದೆ, ನಾನು ಸೀರಿಯಸ್ ಆಗಿ ಇರಲಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದ್ರು, ಒಂದು ಮಹಿಳೆಯರ ಗುಂಪು ಜೋರಾಗಿ ಅಳ್ತಾ ಇತ್ತು, ಅಯ್ಯಯ್ಯೋ ಅಯ್ಯಯ್ಯೋ ಅಂತ, ಓಳಾಟ. ಇದು ನೋಡಿ ಮತ್ತೆ ಯೇಸು ಸ್ವಾಮಿ ಮಾತಾಡೋರು ಹೇಳಿದ್ರು, ಅಮ್ಮ ಇವ್ರು ಯಾರು? ಕಂದ ನೀನೇ ಹೇಳಿದ್ಯಲ್ಲ, ಈಗ ಅಳುವವರು ನಂತರ ಸಂತೋಷಿಸುವರು, ಈಗ ದುಃಖಿತರು ನಂತರ ಸಾಂತ್ವನ ಪಡುವರು. ಸ್ವಲ್ಪ ಮುಂದೆ ಹೋದ್ರು, ಯೇಸು ಸ್ವಾಮಿ ಆಶ್ಚರ್ಯ. ಹೋಗಿ ಜಗದ್ಗುರುಗಳಿದ್ದಾರೆ, ಕಾಡಿಗಳಿದ್ದಾರೆ, ಧರ್ಮಾಧ್ಯಕ್ಷರು ಮಹಾಧರ್ಮಾಧ್ಯಕ್ಷರಿದ್ದಾರೆ, ಯಾಜಕರಿದ್ದಾರೆ, ಕನ್ಯಾಸ್ತ್ರೀಯರಿದ್ದಾರೆ, ಎಲ್ಲರೂ ಸಂಭ್ರಮ. ಊಟ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ. ಯೇಸು ಆಶ್ಚರ್ಯ ಆಯ್ತು. ಯೇಸು ಅಂತ ಹೇಳಿದ್ರು, ಅಮ್ಮ ಇವ್ರು ಯಾರು ಅಮ್ಮ? ಮಾತು ಮರಿ ಹೇಳಿದ್ರು, ಕಂದ ನೀನು ತಮಾಷೆ ಮಾಡ್ತೀಯ ಅಂತ ಅರ್ಥ ಮಾಡ್ಕೊಂಡವ್ರು ಇವರೇ.
ನೀವು ಇಷ್ಟೂರಿಗೆ ತಮಾಷೆ ಮಾಡ್ತಾ ಇದೆಯಾ, ಜೋಕ್ ಮಾಡ್ತಾ ಇದೆಯಾ ಅಂತ ಅರ್ಥ ಮಾಡ್ಕೊಂಡಿದಾರಲ್ಲ, ಅವರೆಲ್ಲ ಇವರೇ ಕಂಡ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನನ್ನ ಸಹೋದರಿಯರೇ, ಇಂದು ಮೊಟ್ಟ ಮೊದಲನಾಗಿ ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ನೆರೆದಿರುವ ಎಲ್ಲರ ಪರವಾಗಿ, ಗುರುಗಳ ಪರವಾಗಿ, ಕನ್ಯಾಸ್ತ್ರೀಯರ ಪರವಾಗಿ ದೇವರ ಕರೆಗೆ ಹೋಗ್ಬಿಟ್ಟು ಅವರನ್ನು ತುಂಬಾ ಸಾನ್ನಿಧ್ಯದಿಂದ, ಹತ್ತಿರದಿಂದ ಅವರನ್ನು ಅನುಸರಿಸಲು, ಹಿಂಬಾಲಿಸಲು ನೀವು ಒಂದು ಮಟ್ಟವನ್ನು ತೆಗೆದಿದ್ದೀರ. ಇದು ಗ್ರೇಟ್. ದಿಸ್ ಇಸ್ ದ ಗ್ರೇಟೆಸ್ಟ್ ಸ್ಟೆಪ್ ಯು ಕ್ಯಾನ್ ಟೇಕ್ ಇನ್ ಯುವರ್ ಲೈಫ್. ಅದಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಷ್ಟೋ ಯುವಕರು ಏನೇನೋ ಬೇರೆ ಕೆಲಸಗಳನ್ನು, ಬೇರೆ ರೀತಿಯಾದಂಥ ಜೀವನವನ್ನು ನಡೆಸಬೇಕೆಂದು ಆಶಿಸಬೇಕಾದ್ರೆ, ನೀವು ನಿಮ್ಮ ಜೀವನದಲ್ಲಿ ನಾನು ಯೇಸುವಿಗೆ ನನ್ನ ಜೀವನವನ್ನು ಸಮರ್ಪಿಸಿಕೊಡಬೇಕು, ಯೇಸುವಿಗೋಸ್ಕರ ಜೀವಿಸಬೇಕು ನಿರ್ಧಾರ ಮಾಡಿದ್ರಲ್ಲ, ದಿಸ್ ಈಸ್ ದ ಟೆಸ್ಟ್. ಅದಕ್ಕೋಸ್ಕರ ನಿಮಗೆ ಮೊಟ್ಟ ಮೊದಲದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ, ನೀವೆಲ್ಲ ಭವಿಷ್ಯದಲ್ಲಿ ಭವಿಷ್ಯಕ್ಕೆ ಓದಿದ್ದೀರಾ. ಧಾರ್ಮಿಕ ಜೀವನ ಅಂದ್ರೆ ಏನು? ಸಮರ್ಪಿತ ಜೀವನ ಅಂದ್ರೆ ಏನು? ಎರಡನೆಯ ವಾಟಿಕನ್ ಸಭೆಯಲ್ಲಿರುವಂತಹ ಒಂದು ವಿಧಿ ಗ್ರಂಥ ಅದಾಗಿದೆ ಲೂಮೆನ್ ಜೆನ್ಸಿಯಮ್. ಅದರಲ್ಲಿ ಈ ಧಾರ್ಮಿಕ ಜೀವನ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೇನಾದ್ರೂ ಧಾರ್ಮಿಕ ಜೀವನದ ಬಗ್ಗೆ ಅರಿಬೇಕು ಅಂತ ಆಸೆ ಇದ್ರೆ, ನಮಗೆ ಯಾರಾದ್ರೂ ಆ ಧಾರ್ಮಿಕ ಜೀವನ ಅಂದ್ರೆ ಏನು ಅನ್ನೋದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿಯಲು ಆಸೆ ಇದ್ರೆ, ನಾವು ಈ ಧರ್ಮಗ್ರಂಥವನ್ನು ಓದಬೇಕು. ಅದರಲ್ಲಿರುವಂತಹ ಕೆಲವು ಸಂಗತಿಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಈ ಸಮರ್ಪಿತ ಜೀವನ ಪುನರುತ್ಥಾನದ ಯೇಸು ಸ್ವಾಮಿ ತನ್ನ ಪತ್ನಿ ಧರ್ಮಸಭೆಗೆ ಕೊಟ್ಟಂತ ಅದ್ಭುತವಾದ ಕೊಡುಗೆ. ನಾವೆಲ್ಲ ಈ ಪುನರುತ್ಥಾನದ ಕಾಲದಲ್ಲಿದ್ದೇವೆ. ಹಾಗಾದ್ರೆ ಯೇಸು ಸ್ವಾಮಿಯ ಹಲವಾರು ಕೊಡುಗೆಗಳನ್ನು ತನ್ನ ಪುನರುತ್ಥಾನದ ಪ್ರತಿಫಲವಾಗಿ ಕೊಟ್ಟರು. ಯಾವ ಕಾಣಿಕೆಗಳು? ಒಂದಾಗಿ ತನ್ನ ದೇಹ ಹಾಗೂ ರಕ್ತವನ್ನು ತನ್ನ ಪತ್ನಿಗೆ ಕೊಟ್ಟರು, ತನ್ನ ಪವಿತ್ರ ಆತ್ಮರನ್ನೇ ತನ್ನ ಪತ್ನಿಗೆ ಕೊಟ್ಟರು, ಅವರ ಮೇಲೆ ತನ್ನ ಶ್ವಾಸವನ್ನು ಊದಿ ಹೇಳಿದ್ರು, ಪವಿತ್ರ ಆತ್ಮರನ್ನು ಸ್ವೀಕರಿಸಿ, ಇದಾಗಿದೆ ಪುನರುತ್ಥಾನದ ಫಲ, ನಮ್ಮ ರಕ್ಷಣೆಯ ಫಲ. ಅದೇ ರೀತಿ ಯೇಸು ಸ್ವಾಮಿ ತನ್ನ ಪತ್ನಿಗೆ ಯಾಜಕರನ್ನು ಕೊಟ್ಟರು, ಅದು ಮತ್ತೊಂದು ಫಲ. ಹಾಗಾದ್ರೆ ಈ ಸಮರ್ಪಿತ ಜೀವನ ಯೇಸು ಸ್ವಾಮಿ ತನ್ನ ಪತ್ನಿ ಧರ್ಮಸಭೆಗೆ ಕೊಟ್ಟಂತ ಕಾಣಿಕೆ. ಅದರಿಂದ ನೀವು 5 ಜನ ಇವತ್ತು ಈ ಪ್ರಥಮ ಸನ್ಯಾಸ ವ್ರತ ಮಾಡಬೇಕಾದ್ರೆ ನೀವು ಆಕ್ಸಿಡೆಂಟ್ ಅಲ್ಲ, ದೇವರ ಚಿತ್ತ, ದೇವರ ಪ್ಲಾನ್ ಇದಾಗಿದೆ. ಅದಕ್ಕೋಸ್ಕರ ನೀವು ಇದ್ದೀರಾ, ದೇವರು ನಿಮ್ಮನ್ನು ಕರೆದಿದ್ದಾರೆ. ಅದರಿಂದ ಇದು ಅಮೂಲ್ಯವಾದ ಕರೆ, ಅತ್ಯಂತ ಅಮೋಘವಾದ ಕರೆ, ವಾಕ್ಯಗಳಲ್ಲಿ ಉಚ್ಚರಿಸಲು ಮಾತಿಗೆ ನಿಲುಕದ ಕರೆ ಇದಾಗಿದೆ. ಅದನ್ನು ನಾವು ಸಂಭ್ರಮಿಸಬೇಕಾಗಿದೆ. ಎರಡನೇದಾಗಿ, ಅದೇ ಧರ್ಮಗ್ರಂಥ ನಮ್ಗೆ ಹೇಳ್ತದೆ, ಈ ಕರೆಯನ್ನು ಜೀವಿಸಲು ನಮಗೆ ಸಾಧ್ಯವಿಲ್ಲ, ಯೇಸುವಿನ ಕೃಪೆಯ ಅಗತ್ಯತೆ ನಮಗಿದೆ. ಯಾಕಂದ್ರೆ ಈ ಕರೆಯನ್ನು ಯೇಸು ನಮಗೆ ಕೊಟ್ಟಿರುವುದರಿಂದ, ಯೇಸು ಸ್ವಾಮಿ ತನ್ನ ಪತ್ನಿಗೆ ಕೊಟ್ಟಿರುವುದರಿಂದ ಈ ಕರೆಯನ್ನು ನಾವು ಜೀವಿಸಲು ಸಾಧ್ಯವಿಲ್ಲ. ನಮಗೆ ಪ್ರಭು ಯೇಸುವಿನ ಶಕ್ತಿಯ ಕೃಪೆಯ ಅವಶ್ಯಕತೆ ಇದೆ. ಒಂದು ಪಕ್ಷ ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ, ದೇವರ ವಾಕ್ಯವನ್ನು ಓದದೆ ಹೋದ್ರೆ ನಾವು ಈ ಜೀವನ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಇಂಜಿನಿಯರ್ ಆಗ್ಬೋದೇನೋ, ಡಾಕ್ಟರ್ ಆಗ್ಬೋದೇನೋ, ಆದ್ರೆ ಒಬ್ಬ ಸಮರ್ಪಿತ ಜೀವನದಲ್ಲಿ ಜೀವಿಸಲಿಕ್ಕೆ ನಮ್ಮಲ್ಲಿ ದೇವರೊಡನೆ ಸಂಬಂಧ ಇಲ್ಲದೆ ಹೋದ್ರೆ, ವಿಶ್ವಾಸ ಇಲ್ಲದೆ ಹೋದ್ರೆ ಈ ಜೀವನ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳುತ್ತೆ, ಆಕೆ ಆ ತನ್ನ ಕೃಪೆಯ ಮುಖಾಂತರ ಈ ಜೀವನವನ್ನು ಜೀವಿಸ್ತಾರೆ. ಮೂರನೇದಾಗಿ, ಈ ಧರ್ಮಗ್ರಂಥ ಹೇಳುತ್ತೆ, ಈ ಜೀವನ ಯಾವುದರ ಮೇಲೆ ಹೊಂದ್ಕೊಂಡಿದೆ, ಯಾವ ಮಾದರಿಯಾಗಿದೆ ಈ ಧಾರ್ಮಿಕ ಸಮರ್ಪಿತ ಜೀವನಕ್ಕೆ? ಬೇರೆ ಯಾರೋ ಅಲ್ಲ, ಯೇಸು ಸ್ವಾಮಿ. ಯೇಸು ಸ್ವಾಮಿಯ ಮೇಲೆ ನಾವು ಧ್ಯಾನಿಸಿದಾಗ, ಅವರ ವಾಕ್ಯವನ್ನು ನಾವು ಓದಿದಾಗ, ಅವರ ಜೀವನದ ಮೇಲೆ ನಾವು ಧ್ಯಾನವನ್ನು ಮಾಡಿದಾಗ ನಮಗೆ ಈ ಜೀವನ ಜೀವಿಸಲು ಪ್ರೇರಣೆ ಸಿಗ್ತದೆ. ನೀವೆಲ್ಲ ಜಾಯಿನ್ ಆಗಿದ್ದೀರಾ ಅರ್ಸುಲೈನ್ ಸಭೆಗೆ. ಯಾರನ್ನ ನೋಡಿ ನಾವು ಜಾಯಿನ್ ಆಗಲಿಲ್ಲ, ಯಾರನ್ನು ನೋಡಿ ನಾವು ಜಾಯಿನ್ ಆದ್ರೂ ಕೂಡ ನಮ್ಮ ಜೀವನ ಅದು ಸ್ಪಷ್ಟವಾಗಿ. ಒಂದು ಪಕ್ಷ ಯೇಸು ಸ್ವಾಮಿಯನ್ನು ನಿಮ್ಮ ಕಣ್ಣ ಮುಂದೆ ಆ ಕನ್ನಡಿಯಾಗಿ ಇಟ್ಟಿದ್ರೆ ಖಂಡಿತವಾಗಿ ನಾವು ನಮ್ಮ ಜೀವನ ಸ್ಪಷ್ಟವಾಗಿ ಜೀವಿಸಬೇಕು. ನಮಗೆ ಎಲ್ಲ ಉದಾಹರಣೆಗಳು ಇಂದಿನ ನಮ್ಮ ಕುಟುಂಬದಲ್ಲಿ ಸಿಗುವುದಿಲ್ಲ. ಬದಲಾಗಿ ನಮ್ಮ ಉದಾಹರಣೆ ಯಾರು? ಯೇಸು ಸ್ವಾಮಿ ಮಾತ್ರ. ಅದಕ್ಕೋಸ್ಕರ ಈ ಧರ್ಮಗ್ರಂಥ ಹೇಳುತ್ತೆ, ಯೇಸು ಸ್ವಾಮಿ ಬಡವರಾಗಿ, ಯೇಸು ಸ್ವಾಮಿ ಪವಿತ್ರವಾಗಿ, ಯೇಸು ಸ್ವಾಮಿ ವಿಧೇಯರಾದಾಗ ಆ ಜೀವನ ನಮ್ಮ ಜೀವನವಾಗಿದೆ. ಯೇಸು ಸ್ವಾಮಿ ಹಿಂಬಾಲಿಸಿ ನಾವು ಬಂದಿದ್ದೇವೆ, ಬೇರೆ ಯಾರು ಅಲ್ಲ.
ಅವ್ರು ಹೇಗೆ ಜೀವಿಸ್ತಾರೆ, ಇವ್ರು ಹೇಗೆ ಜೀವಿಸ್ತಾರೆ, ಅದು ನಮಗೆ ಬಿಟ್ಟಿರಲಿಲ್ಲ. ನಾನು ಬಂದಿದ್ದೇನೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೇನೆ. ಅದು ನನ್ನ ಧ್ಯೇಯ, ಅದು ನನ್ನ ಗುರಿ, ಅದು ನನ್ನ ಜೀವನದ ಕರ್ತವ್ಯ, ಅದು ನಾನು ಮಾಡ್ತೇನೆ. ಅದಕ್ಕೋಸ್ಕರ ಯೇಸು ಸ್ವಾಮಿಯ ಜೀವನವೇ ಬಡತನ ತುಂಬಿತ್ತು, ಯೇಸು ಸ್ವಾಮಿಯ ಜೀವನವೇ ಪವಿತ್ರತೆಯಿಂದ ತುಂಬಿತ್ತು, ಯೇಸು ಸ್ವಾಮಿಯ ಜೀವನವೇ ಅದು ವಿಧೇಯತೆಯಿಂದ ತುಂಬಿತ್ತು. ಮೊದಲನೇದಾಗಿ ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯ 20ನೇ ವಾಕ್ಯ ಹೀಗೆ ಹೇಳುತ್ತೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತನ್ನ ತಲೆ ಇಡುವುದಕ್ಕೂ ಸ್ಥಳವಿಲ್ಲ. ಯೇಸು ಸ್ವಾಮಿ ಬಡ ಜೀವನವನ್ನು ಜೀವಿಸಿದರು, ಒಬ್ಬ ಬಡಗಿಯ ಕುಟುಂಬದಲ್ಲಿ ಜೀವಿಸಿದರು. ಸಾವಿನಿಂದ ಮರಣದವರೆಗೂ ತಮ್ಮದೇ ಆದ ವಸ್ತು ಅವರಿಗೆ ಇರಲಿಲ್ಲ. ಅವರನ್ನು ಸಮಾಧಿ ಮಾಡಿದ್ದು ಕೂಡ ಬೇರೆ ಯಾರಾದ ಸಮಾಧಿ ಅಲ್ಲ, ಯಾವುದೇ ಇರಲಿಲ್ಲ. ಬಡತನ ಅಂದ್ರೆ ಏನು? ದೇವರನ್ನು ನಮ್ಮ ಸರ್ವಸ್ವವನ್ನಾಗಿ ಮಾಡುವುದೇ ಬಡತನ. ಕೇವಲ ಕೆಲವು ಬಟ್ಟೆ ಹಾಕೊಂಡು ಚಪ್ಪಲಿ ಇಲ್ಲದೆ ನಡೆಯುವುದು ಬಡತನ ಅಲ್ಲ, ಬದಲಾಗಿ ದೇವರನ್ನೇ ನನ್ನ ಸರ್ವಸ್ವವನ್ನಾಗಿ ಮಾಡುವುದೇ ಬಡತನ. ಅವರ ಬಡತನದ ಮುಖಾಂತರ ನಾವೆಲ್ಲರೂ ಶ್ರೀಮಂತರಾಗ್ತೇವೆ. ಇದು ಬಡತನವಾಗಿದೆ. ನಾನು ಬಡತನದ ಜೀವನ ಜೀವಿಸಬಹುದು. ಒಂದು ಪಕ್ಷ ನನ್ನಲ್ಲಿ ಸೇವೆ ಇಲ್ಲದೆ ಹೋದರೆ, ಪ್ರೀತಿ ಇಲ್ಲದೆ ಹೋದರೆ, ನನ್ನನ್ನು ನಾನು ನಿಸ್ವಾರ್ಥವಾಗಿ ಬೇರೆಯವರಿಗೆ ಮುಡಿದು ಕೊಡದೆ ಹೋದರೆ ನನ್ನ ಬಡತನಕ್ಕೆ ಅರ್ಥವಿದೆ. ಅದಕ್ಕೋಸ್ಕರ ಪೌಲರು ಹೇಳ್ತಾರೆ, ಯೇಸು ಸ್ವಾಮಿಯ ಬಡತನದ ಮುಖಾಂತರ ನಾವೆಲ್ಲರೂ ಶ್ರೀಮಂತರಾಗಿದ್ದೇವೆ. ನಮ್ಮೆಲ್ಲರನ್ನು ಯೇಸು ಸ್ವಾಮಿ ಶ್ರೀಮಂತರಾಗಿ ಮಾಡಿದ್ದೇವೆ. ಅದೇ ಆಗಿದೆ. ನನ್ನ ಜೀವನವನ್ನು ಬೇರೆಯವರಿಗೆ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಸಂಸ್ಥೆಗೋಸ್ಕರ ನಾನು ಮೀಸಲಿಟ್ಟಾಗ, ನನ್ನನ್ನು ನಾನು ಮುರಿದು ಮತ್ತೊಬ್ಬರಿಗೆ ಕೊಟ್ಟಾಗ ನಾನು ನಿಜವಾಗಿ ನನ್ನ ಬಡತನವನ್ನು ನಾನು ಜೀವಿಸ್ತೇನೆ. ಎರಡನೇದಾಗಿ ಮತ್ತಾಯ ಸಂದೇಶ 19ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ, ಇನ್ನು ಕೆಲವರು ಪರಲೋಕದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಯಾಕೆ ಬ್ರಹ್ಮಚರ್ಯದ ಈ ವಾಗ್ದಾನವನ್ನು ಮಾಡ್ತೇವೆ? ಚಾಸ್ಟಿಟಿ, ಯಾಕಂದ್ರೆ ದೇವರ ಸಾಮ್ರಾಜ್ಯಕ್ಕೋಸ್ಕರ. ಅದರ ಅರ್ಥ ಯೇಸು ಸ್ವಾಮಿಯನ್ನು ಆಸ್ವಾದಿಸೋಕ್ಕೋಸ್ಕರ. ನನ್ನ ಬ್ರಹ್ಮಚರ್ಯ ಕೇವಲ ತೋರಿಕೆಗೋಸ್ಕರ ಅಲ್ಲ, ಬದಲಾಗಿ ಅದು ಯೇಸು ಸ್ವಾಮಿಯನ್ನು ನನ್ನ ಜೀವನದಲ್ಲಿ ಆಸ್ವಾದಿಸಲು ಇರುವಂತಹ ದಾರಿ ಆಗ್ಬೇಕಾಗಿದೆ. ಒಂದು ಪಕ್ಷ ಯೇಸು ಸ್ವಾಮಿಗೆ ಪ್ರಥಮ ಸ್ಥಾನವನ್ನು ಕೊಡಲಿಲ್ಲ, ನನ್ನ ಬ್ರಹ್ಮಚರ್ಯಕ್ಕೆ ಏನಾಗ್ತಾ ಇದೆ? ಖಂಡಿತ ಯಾರಿಗೂ ಸಂತೋಷ ಪಡಿಸೋದಕ್ಕೋಸ್ಕರ, ಬೇರೆಯವರಿಗೆ ತೋರಿಸೋದಕ್ಕೋಸ್ಕರ ನಾವು ಈ ಬ್ರಹ್ಮಚರ್ಯದ ವಾಗ್ದಾನವನ್ನು ಮಾಡುವುದಿಲ್ಲ. ಬದಲಾಗಿ ಯೇಸುವನ್ನು ಆಸ್ವಾದಿಸಲು, ಯೇಸುವಿಗೆ ಮೊದಲನೇ ಸ್ಥಾನವನ್ನು ಕೊಡಲು ನನಗೆ ಕರೆಯನ್ನು ಕೊಡಲಾಗಿದೆ. ನನಗೆ ಆಧ್ಯಾತ್ಮಿಕ ತಾಯಿಯನ್ನಾಗಿ ಆಗಲಿಕ್ಕೆ ದೇವರು ಕರೆಯನ್ನು ಕೊಡ್ತಾರೆ. ಅಸಿಸಿದ ಫ್ರಾನ್ಸರು ಬಂದಂತ ಒಂದು ಪತ್ರದಲ್ಲಿ ಸುಂದರವಾಗಿ ಹೇಳ್ತಾರೆ, ನಮ್ಮ ಪ್ರತಿಯೊಬ್ಬರನ್ನು ಕೂಡ ಯೇಸುವಿನ ತಾಯಿಯಾಗಲು ದೇವರು ಕರೆಯನ್ನು ಕೊಟ್ಟಿದ್ದಾರೆ. We are mothers of Jesus when we carry His word in our heart and we give birth to Him in His manner of working. ನಾವೆಲ್ಲರೂ ಯೇಸುವಿನ ತಾಯಿ ಆಗ್ತೇವೆ, ಯೇಸುವಿನ ಸಹೋದರರಾಗ್ತೇವೆ, ಯೇಸುವಿನ ಅಣ್ಣ ತಂಗಿಯರಾಗ್ತೇವೆ ಯಾವಾಗ ಅವರ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತೇವೆ. ಮಾತೆ ಮರಿಯಮ್ಮನಂತೆ ಆ ವಾಕ್ಯಕ್ಕೆ ನಾವು ಗರ್ಭ ನೀಡ್ತೇವೆ, ಆ ವಾಕ್ಯಕ್ಕೆ ನಾವು ಜನ್ಮ ನೀಡ್ತೇವೆ. ಇದಾಗಿದೆ ನಿಜವಾಗಿ ಚಾಸ್ತಿ. ಒಂದು ಪಕ್ಷ ನಾನು ಯೇಸುವಿಗೆ ಜನ್ಮ ನೀಡದೆ ಹೋದ್ರೆ ನಾನು ಬಂಜೆ ಆಗ್ತೇನೆ. ಅದರಿಂದ ಚಾಸ್ತಿತಿ ಅಂದ್ರೆ ಏನು? ಬ್ರಹ್ಮಚರ್ಯ ಅಂದ್ರೆ ಏನು? ಯೇಸುವಿಗೆ ನನ್ನಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟು, ಯೇಸುವಿಗೆ ನಾನು ಗರ್ಭಸ್ಥೆಯಾಗಿ ಯೇಸುವಿಗೆ ನಾನು ಜನ್ಮ ನೀಡುವುದೇ ನಿಜವಾದ ಅರ್ಥದಲ್ಲಿ ಬ್ರಹ್ಮಚರ್ಯ ಆಗಿದೆ. ಈ ಕೈಲಿಗೆ ಬರೆದ ಪತ್ರ 5ನೇ ಅಧ್ಯಾಯ 8ರಿಂದ 10-9ನೇ ವಾಕ್ಯ ಹೀಗೆ ಹೇಳುತ್ತೆ, ಆತನು ಮಗನಾಗಿದ್ದರೂ ತಾನು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಯಾವ ರೀತಿ ಯೇಸು ಸ್ವಾಮಿ ವಿಧೇಯರಾದ ಹಾಗೆ ವಿಧೇಯರಾಗಲಿಲ್ಲ. ಯೇಸು ಸ್ವಾಮಿ ತಾವು ಕಷ್ಟಪಡುವುದರಿಂದ, ಬಾಧೆ ಪಡುವುದರಿಂದ ವಿಧೇಯತೆಯನ್ನು ಕಲಿತುಕೊಂಡರು. ಇವತ್ತು ವಿಧೇಯತೆಯ ವಾಗ್ದಾನ ಮಾಡ್ತಾ ಇದ್ದೀರಾ? ಸುಂದರಿಲ್ಲ. ನಾಳೆ ದಿನ ಯಾರಾದ್ರೂ ಸಿಸ್ಟರ್ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಕಷ್ಟ ಇದೆ, ನೋವು ಇದೆ, ವ್ಯಥೆ ಇದೆ, ಅಸಮಾಧಾನ ಇದೆ. ಯಾವಾಗ ನಾನು ನನ್ನ ಜೀವನದಲ್ಲಿ ವಿಧೇಯತೆಯನ್ನು ಕಲಿತೇನೆ, ಯೇಸು ಸ್ವಾಮಿ ವಿಧೇಯತೆಯನ್ನು ಕಲಿತರು ತಮ್ಮ ಬಾಧೆಯನ್ನು ಕಲಿತಾರೆ. ಅದೇ ಗೆಸ್ಸಮನೆಯಲ್ಲಿ ಅವರಿಗೆ ಕಷ್ಟ ಇತ್ತು ಆ ದೇವರ ಚಿತ್ತವನ್ನು ಮಾಡ್ಲಿಕ್ಕೆ. ಅವ್ರು ಹೇಳ್ತಾರೆ, ತಂದೆಯೇ ನಿಮ್ಮ ಚಿತ್ತವಾದರೆ ಈ ಕಷ್ಟದಿಂದ ಹೋಗಲಿಲ್ಲ, ಆದ್ರೆ ನನ್ನ ಚಿತ್ತವಲ್ಲ, ಬದಲಾಗಿ ನಿಮ್ಮ ಚಿತ್ತ.
ಇದೇ ರೀತಿ ಮುಂದೆ ಆ ವಾಕ್ಯ ಹೇಳುತ್ತೆ, ಇದಲ್ಲದೆ ಸಿದ್ಧಿಗೆ ಬಂದು ತನಗೆ ವಿಧೇಯರಾಗಿದ್ದರೆಲ್ಲರೂ ನಿರಂತರವಾಗಿ ರಕ್ಷಣೆಗೆ ಆತನು ಪ್ರಭುವಾದನು. ನೋಡಿ, ಯಾವಾಗ ವಿಧೇಯತೆ ನಾವು ಬೆಳೀತೇವೆ, ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ರಕ್ಷಣೆಯ ಪ್ರಭುವಾದರು, ರಕ್ಷಣೆಯ ಕೃಪೆಯಾದರು. ನಮಗೆ ಸಂರಕ್ಷಣೆ ಸಿಕ್ತು, ನಮಗೆ ಜೀವೋದ್ಧಾರ ಸಿಕ್ತು ಯೇಸುವಿನ ಆ ವಿಧೇಯತೆ ಮುಖಾಂತರ. ನಮ್ಮ ಜೀವನದಲ್ಲಿ ಕೂಡ ವಿಧೇಯತೆಯನ್ನು ಪಾಲಿಸಬೇಕಾದ್ರೆ ಯೋಚನೆ ಮಾಡಿ, ನೀವು ಕೂಡ ದೇವರ ದೃಷ್ಟಿಯಲ್ಲಿ ಬೆಳೀತಾ ಇದ್ದೀರಾ? ದೇವರ ಈ ಧರ್ಮಸಭೆ ಬೆಳೆಯಲು ನಿಮ್ಮ ಈ ಕಷ್ಟ ಸಂಕಟ ಒಂದು ರೀತಿಯಾದಂತಹ ಶಕ್ತಿಯನ್ನು ಕೊಡ್ತದೆ ಎಂಬುದನ್ನು ಯಾವಾಗಲೂ ಮರೆಯಬೇಡಿ. ಮತ್ತೆ ಈ ಜೀವನ ಒಂದೇ ದೇಹವಾಗಲು ನಮಗೆ ಕರೆಯನ್ನು ಕೊಡ್ತಾರೆ. ಹೇಗೆ ಒಂದು ಮದುವೆಯ ಜೀವನದಲ್ಲಿ ಗಂಡ ಹೆಂಡತಿ ಒಬ್ಬರೇ ಆಗ್ತಾರೆ, ಅವರು ಇನ್ನೂ ಎರಡು ದೇಹ ಅಲ್ಲ, ಒಂದೇ ದೇಹ. ಅದೇ ರೀತಿ ನಾವು ಮಾಡುವಂತ ಈ ವಾಗ್ದಾನ ಇಂದು ನೀನು ಹಾಗೂ ಯೇಸು ಸ್ವಾಮಿ ಒಂದೇ ದೇಹವಾಗಿದ್ದೀರ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯಬೇಕಾದ್ರೆ ಅವರ ಹೃದಯದಿಂದ ರಕ್ತ ಹಾಗೂ ನೀರು ಹರಿಯಿತು. ಇದರ ಅರ್ಥ ಏನು? ಯೇಸುವಿನ ಹೃದಯದಿಂದ, ಯೇಸುವಿನ ದೇಹದಿಂದ ಹೊಸ ಸೃಷ್ಟಿಯಾಯಿತು, ಹೊಸ ಧರ್ಮಸಭೆಯು, ಹೊಸ ಏವೇಳೆಯ ಜನ್ಮವಾಯಿತು. ಅದೇ ರೀತಿ ನಮಗೂ ಕೂಡ ಈ ಯೇಸುವಿನೊಂದಿಗೆ ಒಂದಾಗಲು, ಒಂದೇ ದೇಹವಾಗಲು, ಒಂದೇ ಮನಸ್ಸಾಗಲು, ಒಂದೇ ಜೀವವಾಗಲು ನಮಗೆ ಕರೆಯನ್ನು ಕೊಡಲಾಗಿದೆ. ಆದ್ದರಿಂದ ನಾವು ಕೇವಲ ಪರಲೋಕ ಪ್ರಾರ್ಥನೆ ನಮ್ಮೊಬ್ಬರೇ ಮಾಡಿದ್ರೆ ಸಾಲುವುದಿಲ್ಲ. ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಬೆಳೀಬೇಕಾಗಿದೆ. ಪ್ರತಿನಿತ್ಯವಾಗಿ ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡಿ ದೇವರ ವಾಕ್ಯವೇ ನಮ್ಮ ಸರ್ವಸ್ವವಾಗಬೇಕಾಗಿದೆ. ಅಸಿಸಿಯ ಪ್ರಾರ್ಥನೆ ಹೇಳ್ತಾರೆ, ಪ್ರಾರ್ಥನೆ ಅಂದ್ರೆ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ, ನಿನ್ನ ಹೃದಯ ದೇವರ ವಾಕ್ಯದಲ್ಲಿ. ಒಂದೇ ಒಂದು ಸ್ಪಷ್ಟವಾಗಿ ಪ್ರಾರ್ಥನೆಯ ಅವರ ಅರ್ಥವನ್ನು ಅವರು ವಿವರಿಸ್ತಾರೆ. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ, ನಿನ್ನ ಹೃದಯ ದೇವರ ವಾಕ್ಯದಲ್ಲಿಯೇ ಪ್ರಾರ್ಥಿಸಿಕೊಂಡು ಪ್ರಾರ್ಥನೆ ಮಾಡಿ. ಅದರಿಂದ ಪ್ರಾರ್ಥಿಸಲು ನಮಗೆ ಕರೆ ಕೊಡಲಾಗಿದೆ. ಒಂದು ಪಕ್ಷ ನಾವು ಪ್ರಾರ್ಥನೆ ಮಾಡದೆ ಹೋದರೆ, ದೇವರ ವಾಕ್ಯವನ್ನು ಧ್ಯಾನ ಮಾಡದೆ ಹೋದರೆ, ನಾವು ಧ್ಯಾನಸ್ಥರಾಗದೆ ಹೋದರೆ ಬಹುಶಃ ನಾವು ದೇವರು ನಮಗೆ ಕೊಟ್ಟಂತಹ ಈ ಕೃಪೆ, ದೇವರು ನಮಗೆ ಕೊಟ್ಟಂತಹ ಈ ಕೊಡುಗೆಯನ್ನು ನಾವು ಕಳೆದುಕೊಳ್ಳಬಹುದು. ಅದರಿಂದ ಪ್ರಾರ್ಥನೆಗೆ ಮೊದಲ ಸ್ಥಾನವನ್ನು ಕೊಡೋಣ. ಕೊನೆಯದಾಗಿ ನಾವೇನು ಇವತ್ತು ತ್ಯಾಗ ಮಾಡ್ತಾ ಇದ್ದೀವಿ? ನೀವು 5 ಜನ ಈ ವಾಗ್ದಾನವನ್ನು ಮಾಡಿ ನೀವು ತ್ಯಾಗ ಮಾಡ್ತಾ ಇದ್ದೀವಿ. ಯಾಕೆ ಈ ತ್ಯಾಗ ಕೆಟ್ಟದ? ಖಂಡಿತ ಅಲ್ಲ. ಈ ಪ್ರಪಂಚ ತುಂಬಾ ಒಳ್ಳೆಯದು. ಪ್ರಪಂಚದ ಎಲ್ಲ ವಸ್ತುಗಳು ಒಳ್ಳೆಯದೇ, ಮದುವೆ ಆಗುವುದು ಒಳ್ಳೆಯದೇ, ಎಲ್ಲವೂ ಕೂಡ ದೇವರಿಂದ ಸೃಷ್ಟಿಯಾಗುತ್ತೆ. ಆದರೆ ಒಂದು ನಿಮಿಷ ನಾವು ಯೋಚನೆ ಮಾಡಬೇಕಾಗಿದೆ, ನಾವು ಉತ್ತಮವಾದದ್ದನ್ನು ತ್ಯಾಗ ಮಾಡ್ತೇವೆ, ಅತ್ಯುತ್ತಮವಾದದ್ದನ್ನು ಪಡೆಯುವುದಕ್ಕೋಸ್ಕರ. ಪ್ರತಿಯೊಂದು ಉತ್ತಮ, ನನ್ನ 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 ಮನಸ್ಸಿನ ಪ್ರಕಾರ ನಡೆಯಲಿಕ್ಕೆ ಅದು ಉತ್ತಮ. ಮದುವೆ ಆಗುವುದು ಕೂಡ ಒಳ್ಳೆಯದೇ, ಅದು ಕೂಡ ಸಂಸ್ಕಾರ. ಈ ಪ್ರಪಂಚದ ವಸ್ತುಗಳನ್ನು ಆಶಿಸಿ, ಪ್ರಪಂಚದ ವಸ್ತುಗಳ ಮುಖಾಂತರ ಪ್ರತಿಯೊಬ್ಬರು ಸೇವೆ ಮಾಡೋದು ಒಳ್ಳೆಯದೇ. ಆದರೆ ಉತ್ತಮವಾದದ್ದನ್ನು ನಾನು ತ್ಯಾಗ ಮಾಡ್ತಿದ್ದೇನೆ, ಅತ್ಯುತ್ತಮವಾದದ್ದನ್ನು ಪಡೆಯುವುದಕ್ಕೋಸ್ಕರ. ಅದಾಗಿದ್ದರೆ ಈ ಪ್ರಪಂಚದಲ್ಲಿ ಅತ್ಯುತ್ತಮವಾದದ್ದು ಬೇರೆ ಯಾವುದಿಲ್ಲ. ದೇವರ ಹೊರತು ಅತ್ಯುತ್ತಮವಾದದ್ದು ಯಾವುದಿಲ್ಲ. ಅವರನ್ನು ಪಡೆಯುವುದಕ್ಕೋಸ್ಕರ ಎಲ್ಲ ತ್ಯಾಗ ನಾವು ಮಾಡಬೇಕಾಗಿದೆ. ಕೊನೆಯದಾಗಿ ಇಲ್ಲಿ ಈ ನಮ್ಮ ಸಹೋದರಿಯರ ಅಪ್ಪ ಅಮ್ಮ ಇದ್ದೀರಾ, ಅಣ್ಣ ತಂಗಿ ಇದ್ದೀರಾ, ನೆಂಟರಿಷ್ಟಿದ್ದೀರಾ, ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕೆಂದ್ರೆ ಎಲ್ಲ ಸಹೋದರಿಯರ ಪರವಾಗಿ ನೀವು ತ್ಯಾಗ ಮಾಡಿದ್ದೀರ. ಆ ತ್ಯಾಗ ಕೇವಲ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ. ಈ ತ್ಯಾಗ ಅದ್ಭುತವಾದ ತ್ಯಾಗ. ಒಂದು ಮಗಳನ್ನು ಈ ಸಂಸ್ಥೆಗೆ ಕೊಡುವುದು, ದೇವರ ಸೇವೆ ಕೊಡುವುದು ಅಷ್ಟು ಸುಲಭ. ಇಂದು ಮಕ್ಕಳು ಕೂಡ ಕಮ್ಮಿ, ಒಂದೆರಡು ಮಕ್ಕಳು ಕುಟುಂಬದಲ್ಲಿ ಹೀಗಿರ್ಬೇಕಾದ್ರೆ ನಮ್ಮ ಮಕ್ಕಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಸುಲಭ. ಆದರೆ ನೀವು ಮಾಡಿದ್ದೀರ, ಪ್ರತಿಷ್ಠೆ ಬಂದಿದ್ದೀರ. ಒಂದು ನಿಮಿಷ ಒಂದು ಮಾತನ್ನು ನಾನು ಬಿಟ್ಕೊಳ್ಳಿ, ದೇವರು ನಿಮ್ಮನ್ನು ಕೈ ಬಿಡುತ್ತಿಲ್ಲ. ಯಾವಾಗ ಯೇಸು ಸ್ವಾಮಿ ಸಂತ ಪೇತ್ರರನ್ನು ಆಂದ್ರೆಯನ್ನು ಅದು ಜಾಕೋಬ ಹಾಗೂ ಯವನನ್ನು ಕರೆದಾಗ ಅವರು ತಮ್ಮ ತಂದೆಯನ್ನು ಬಿಟ್ಟು ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಹಿಂಬಾಲಿಸುವ ಒಂದು ಕಾರಣ ಏನು? ಅವರ ವಿಶ್ವಾಸವಿತ್ತು. ಯೇಸು ಸ್ವಾಮಿಯನ್ನ ಕುಟುಂಬವನ್ನು ಖಂಡಿತವಾಗಿ ಕಡೆಗಣಿಸುವುದಿಲ್ಲ. ನಿಮ್ಮ ಕುಟುಂಬವನ್ನು ಖಂಡಿತವಾಗಿ ಕಡೆಗಣಿಸುವುದಿಲ್ಲ. ನಿಮ್ಮ ಕುಟುಂಬಕ್ಕೆ 1000 ಪಾಲು ದೇವರು ಆಶೀರ್ವದಿಸುತ್ತಾರೆ ನೀವು ಮಾಡಿದಂತ. ಅದರಿಂದ ನಿಮ್ಮ ಮಕ್ಕಳ ಈ ಮೆಟ್ಟಲನ್ನು, ಅವರ ಜೀವನವನ್ನು ಬಲಪಡಿಸಿ, ಅವರಿಗೋಸ್ಕರ ಪ್ರಾರ್ಥಿಸಿ, ಅವರಿಗೆ ಉತ್ತೇಜನ ಕೊಡಿ. ಅವರಿಗೆ ಕಷ್ಟ ಬಂದಾಗ ಅವರನ್ನು ಕೇಳಿ ಅವರಿಗೆ ಒಳ್ಳೆಯ ಮಾತುಗಳು ಉತ್ತೇಜನ ಕೊಡಿ. ಖಂಡಿತವಾಗಿ ಅವರು ದೇವರ ದಾರಿಯಲ್ಲಿ ನಡೆದು ಈ ಸಮರ್ಪಿತ ಜೀವನದಲ್ಲಿ ಬೆಳೆಯಲು ಅವರಿಗೆ ಬೇಕಾದ ಕೃಪೆ ಶಕ್ತಿ ಸ್ವಾಮಿ ಕೊಡಲಿ ಎಂದು ಪ್ರಾರ್ಥಿಸೋಣ. ಈಗ ವ್ರತಬದ್ಧರಾಗಲಿರುವವರನ್ನು ಪ್ರಧಾನ ಯಾಜಕರು ಪರೀಕ್ಷಿಸುತ್ತಾರೆ. ದೇವರಿಗೆ ತಮ್ಮನ್ನೇ ಸಮರ್ಪಿಸಲು ಅವರ ಯೋಗ್ಯತೆಯನ್ನು ಪರಿಶೀಲಿಸುತ್ತಾರೆ.
ಸಹೋದರಿಯರೇ, ಈಗಾಗಲೇ ನೀರಿನಿಂದ ಮತ್ತು ಪವಿತ್ರಾತ್ಮದಿಂದ ನೀವು ದೇವರಿಗೆ ಸಮರ್ಪಿಸಲ್ಪಟ್ಟಿರುತ್ತೀರಿ. ಈಗ ಸನ್ಯಾಸ ವ್ರತಗಳನ್ನು ಸ್ವೀಕರಿಸುವ ಮೂಲಕ ಇನ್ನಷ್ಟು ಅನ್ಯೋನ್ಯತೆಯಿಂದ ದೇವರೊಡನೆ ಒಂದಾಗಲು ನೀವು ದೃಢ ನಿಶ್ಚಯ ಮಾಡಿದ್ದೀರಾ? ಹೌದು, ನಾನು ನಿರ್ಧರಿಸಿದ್ದೇನೆ. ದೇವರ ಕೃಪೆಯ ನೆರವಿನಿಂದ ಯೇಸು ಸ್ವಾಮಿಯನ್ನು ಬಾಲಿಸಿ ಕನ್ಯಾಮಾತೆ ಮರಿಯಮ್ಮನವರ ಆದರ್ಶದ ಮೇರೆಗೆ ಧಾರ್ಮಿಕ ಜೀವನದ ಬ್ರಹ್ಮಚರ್ಯವನ್ನು ಪರಿಪಾಲಿಸಿ ನಿಮ್ಮ ಸ್ವಂತ ಇಚ್ಛೆಯಿಂದ ಬಡತನವನ್ನು ಕೈಗೊಂಡು ನಿಮ್ಮದೇ ಇಚ್ಛೆಯನ್ನು ತೊರೆದು ನಿಮ್ಮ ಮೇಲಾಧಿಕಾರಿಗಳಿಗೆ ವಿಧೇಯರಾಗಿ ನಿಮ್ಮ ಇಡೀ ಜೀವನವನ್ನೇ ದೇವರ ಸೇವೆಗೆ ಮುಡಿಪಾಗಿಡಿಸಲು ನಿರ್ಧರಿಸಿದ್ದೀರಾ? ಹೌದು, ನಾನು ನಿರ್ಧರಿಸಿದ್ದೇನೆ. ನಿಮ್ಮ ನಿರ್ಧಾರವನ್ನು ಪೂರೈಸುವಂತೆ ಸರ್ವಶಕ್ತ ದೇವರು ನಿಮಗೆ ತಮ್ಮ ಕೃಪೆಯನ್ನು ನೀಡಲಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ದೇವರೇ, ಧಾರ್ಮಿಕ ಜೀವನದ ವ್ರತಗಳನ್ನು ಕೈಗೊಂಡ ಈ ನಿಮ್ಮ ಸೇವಕಿಯರ ಮೇಲೆ ಪವಿತ್ರಾತ್ಮರ ಕೃಪಾ ವರಗಳನ್ನು ಸುರಿಸಿರಿ. ನಿಮ್ಮ ಸೇವೆ ಮಾಡಲು ಇವರಿಗೆ ಬೇಕಾದ ಶಕ್ತಿಯನ್ನು ದಯಪಾಲಿಸಿರಿ. ನಿಮ್ಮ ಸೇವೆಗೆಂದು ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಇವರನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರತಿಷ್ಠಿಸುತ್ತೇವೆ. ನಿಮ್ಮ ಅನಂತ ಔದಾರ್ಯದಿಂದ ನಮ್ಮ ವಿಜ್ಞಾಪನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ತಾತ್ಕಾಲಿಕ ವ್ರತ ಸ್ವೀಕಾರ ವಿಧಿ ಈಗ ಜರುಗಲಿರುವುದು. ಸಂಸ್ಥೆಯ ಪ್ರಾಂತ್ಯಾಧಿಕಾರಿಣಿ ವಂದನೀಯ ಸಹೋದರಿ ಕ್ಲೇರಾ ಮೆನೇಸಸ್ ರವರ ಸನ್ನಿಧಾನದಲ್ಲಿ ತಾತ್ಕಾಲಿಕ ವಾಗ್ದಾನಗಳ ವಿಧಿ ಜರುಗಲಿರುವುದು. ಈ ಪವಿತ್ರ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆರಂಭಿಸಲಿರುವ ಧಾರ್ಮಿಕ ಜೀವನವು ಯಶಸ್ವಿಯಾಗಲೆಂದು ಮೌನವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರೇ, ನಾನು ಸಹೋದರಿ ಮೇರಿ ಸಂತ ಫ್ರಾನ್ಸಿಸ್ ರವರ ಸಹೋದರ ಮತ್ತು ಸಹೋದರಿಯರ ಮೂರನೇ ನಿಯತ ಸಭೆಯ ವಿಧಿವಿಧಾನ ಮತ್ತು ಜೀವನ ಕ್ರಮದ ಪ್ರಕಾರವು ಅರ್ಸಲನ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರ ಅನುಶಾಸನದ ಮೇರೆಗೂ ಬಡತನ, ಬ್ರಹ್ಮಚರ್ಯ ಮತ್ತು ವಿಧೇಯತೆಯ ವ್ರತವನ್ನು 1 ವರ್ಷಕ್ಕೆ ಸ್ವೀಕರಿಸಿ ನನ್ನ ಜೀವಿತವನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಿ ಅವರನ್ನು ಹಿಂಬಾಲಿಸುವೆನೆಂದು ಹಾಗೂ ಧರ್ಮಸಭೆಯ ಸೇವೆಯಲ್ಲಿ ನಿರತಳಾಗುವೆನೆಂದು ವಾಗ್ದಾನ ಮಾಡುತ್ತೇನೆ. ಈ ಧಾರ್ಮಿಕ ಸಭೆಯ ನಿಯಮಾವಳಿಗಳ ಪ್ರಕಾರ ಜೀವಿಸಲು ಪವಿತ್ರಾತ್ಮರ ಕೃಪೆ, ಕನ್ಯಾ ಮರಿಯಮ್ಮನವರ ಸಹಾಯ ಹಾಗೂ ನಮ್ಮ ಪಾಲಕರಾದ ಸಂತ ಆಂಜೆಲಾ, ಫ್ರಾನ್ಸಿಸ್ ಮತ್ತು ಅರ್ಸುಲಾರವರ ಮಧ್ಯಸ್ಥಿಕೆಯನ್ನು ಬೇಡುತ್ತೇನೆ. ಅತಿ ವಂದನೀಯ ಸಹೋದರಿ ಕ್ಲಾರಾ ಮೆನೇಸಸ್ ತಮ್ಮ ಸಮ್ಮುಖದಲ್ಲಿ ಈ ವೃತ್ತಗಳ ವಾಗ್ದಾನವನ್ನು ನಾನು ಮಾಡುತ್ತಿದ್ದೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರೇ, ನಾನು ಸಹೋದರಿ ದೀಪಾಂಜಲಿ ಪಿ ಸಂತ ಫ್ರಾನ್ಸಿಸ್ ರವರ ಸಹೋದರ ಮತ್ತು ಸಹೋದರಿಯರ ಮೂರನೇ ನಿಯತ ಸಭೆಯ ವಿಧಿವಿಧಾನ ಮತ್ತು ಜೀವನ ಕ್ರಮದ ಪ್ರಕಾರವು ಅರ್ಸುಲನ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರ ಅನುಶಾಸನದ ಮೇರೆಗೂ ಬಡತನ, ಬ್ರಹ್ಮಚರ್ಯ ಮತ್ತು ವಿಧೇಯತೆಯ ವ್ರತಗಳನ್ನು 1 ವರ್ಷಕ್ಕೆ ಸ್ವೀಕರಿಸಿ ನನ್ನ ಜೀವಿತವನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಿ ಅವರನ್ನು ಹಿಂಬಾಲಿಸುವೆನೆಂದು ಹಾಗೂ ಧರ್ಮಸಭೆಯ ಸೇವೆಯಲ್ಲಿ ನಿರತಳಾಗುವೆನೆಂದು ವಾಗ್ದಾನ ಮಾಡುತ್ತೇನೆ. ಈ ಧಾರ್ಮಿಕ ಸಭೆಯ ನಿಯಮಾವಳಿಗಳ ಪ್ರಕಾರ ಜೀವಿಸಲು ಪವಿತ್ರಾತ್ಮರ ಕೃಪೆ, ಕನ್ಯಾ ಮರಿಯಮ್ಮನವರ ಸಹಾಯ ಹಾಗೂ ನಮ್ಮ ಪಾಲಕರಾದ ಸಂತ ಆಂಜೆಲಾ, ಫ್ರಾನ್ಸಿಸ್ ಮತ್ತು ಅರ್ಸುಲಾರವರ ಮಧ್ಯಸ್ಥಿಕೆಯನ್ನು ಬೇಡುತ್ತೇನೆ. ಅತಿ ವಂದನೀಯ ಸಹೋದರಿ ಕ್ಲಾರಾ ಮೆನೇಸಸ್ ತಮ್ಮ ಸಮ್ಮುಖದಲ್ಲಿ ಈ ವ್ರತಗಳ ವಾಗ್ದಾನವನ್ನು ನಾನು ಮಾಡುತ್ತಿದ್ದೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರೇ, ನಾನು ಸಹೋದರಿ ವಿಕ್ಟೋರಿಯಾ ಗ್ರೇಸಿ ಸಂತ ಫ್ರಾನ್ಸಿಸ್ ರವರ ಸಹೋದರ ಮತ್ತು ಸಹೋದರಿಯರ ಮೂರನೇ ನಿಯತ ಸಭೆಯ
ವಿಧಿವಿಧಾನ ಮತ್ತು ಜೀವನ ಕ್ರಮದ ಪ್ರಕಾರವು ಅರ್ಸುಲೈನ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರ ಅನುಶಾಸನದ ಮೇರೆಗೂ ಬಡತನ, ಬ್ರಹ್ಮಚರ್ಯೆ ಮತ್ತು ವಿಧೇಯತೆಯ ವ್ರತಗಳನ್ನು 1 ವರ್ಷಕ್ಕೆ ಸ್ವೀಕರಿಸಿ ನನ್ನ ಜೀವಿತವನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಿ ಅವರನ್ನು ಹಿಂಬಾಲಿಸುವೆನೆಂದು ಹಾಗೂ ಧರ್ಮಸಭೆಯ ಸೇವೆಯಲ್ಲಿ ನಿರತರಾಗುವೆನೆಂದು ವಾಗ್ದಾನ ಮಾಡುತ್ತೇನೆ. ಈ ಧಾರ್ಮಿಕ ಸಭೆಯ ನಿಯಮಾವಳಿಗಳ ಪ್ರಕಾರ ಜೀವಿಸಲು ಪವಿತ್ರಾತ್ಮರ ಕೃಪೆ, ಕನ್ಯಾ ಮರಿಯಮ್ಮನವರ ಸಹಾಯ ಹಾಗೂ ನಮ್ಮ ಪಾಲಕರಾದ ಸಂತ ಆಂಜಲಾ, ಫ್ರಾನ್ಸಿಸ್ ಮತ್ತು ಅರ್ಸುಲಾರವರ ಮಧ್ಯಸ್ಥಿಕೆಯನ್ನು ಬೇಡುತ್ತೇನೆ. ಅತಿ ವಂದನೀಯ ಸಹೋದರಿ ಕ್ಲಾರಾ ಮೆನೇಜಸ್ ತಮ್ಮ ಸಮ್ಮುಖದಲ್ಲಿ ಈ ವ್ರತಗಳ ವಾಗ್ದಾನವನ್ನು ನಾನು ಮಾಡುತ್ತಿದ್ದೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸರ್ವಶಕ್ತ ದೇವರೇ, ನಾನು ಸಹೋದರಿ ಸುಷ್ಮಾ, ಸಂತ ಫ್ರಾನ್ಸಿಸ್ ಅವರ ಸಹೋದರ ಮತ್ತು ಸಹೋದರಿಯರ 1ನೇ ನಿಯತ ಸಭೆಯ ವಿಧಿವಿಧಾನ ಮತ್ತು ಜೀವನ ಕ್ರಮದ ಪ್ರಕಾರವು ಅರ್ಸುಲೈನ್ ಫ್ರಾನ್ಸಿಸ್ಕನ್ ಧರ್ಮ ಭಗಿನಿಯರ ಅನುಶಾಸನದ ಮೇರೆಗೂ ಬಡತನ, ಬ್ರಹ್ಮಚರ್ಯ ಮತ್ತು ವಿಧೇಯತೆಯ ವ್ರತಗಳನ್ನು 1 ವರ್ಷಕ್ಕೆ ಸ್ವೀಕರಿಸಿ ನನ್ನ ಜೀವಿತವನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಿ ಅವರನ್ನು ಹಿಂಬಾಲಿಸುವೆನೆಂದು ಹಾಗೂ ಧರ್ಮಸಭೆಯ ಸೇವೆಯಲ್ಲಿ ನಿರತಳಾಗುವೆನೆಂದು ವಾಗ್ದಾನ ಮಾಡುತ್ತೇನೆ. ಈ ಧಾರ್ಮಿಕ ಸಭೆಯ ನಿಯಮಾವಳಿಗಳ ಪ್ರಕಾರ ಜೀವಿಸಲು ಪವಿತ್ರಾತ್ಮರ ಕೃಪೆ, ಕನ್ಯಾ ಮರಿಯಮ್ಮನವರ ಸಹಾಯ ಹಾಗೂ ನಮ್ಮ ಪಾಲಕರಾದ ಸಂತ ಆಂಜಲಾ, ಫ್ರಾನ್ಸಿಸ್ ಮತ್ತು ಅರ್ಸುಲಾರವರ ಮಧ್ಯಸ್ಥಿಕೆಯನ್ನು ಬೇಡುತ್ತೇನೆ. ಅತಿ ವಂದನೀಯ ಸಹೋದರಿ ಕ್ಲಾರಾ ಮೆನೇಜಸ್ ತಮ್ಮ ಸಮ್ಮುಖದಲ್ಲಿ ಈ ವ್ರತಗಳ ವಾಗ್ದಾನವನ್ನು ನಾನು ಮಾಡುತ್ತಿದ್ದೇನೆ. Bapacie, ani Putacie, ani Powitratniacie nawi. Amen. Serwespera Deva, how darling boy, Winifred Mary Govies, Franciscan Baba Bonici, Jenny Ansani Parmane, तसेच उर्सुलाइन फ्रान्सिस्कन धार्मिक मेळाचे पवित्र नियमावली प्रमाणे क्रिस्ताचं लक्ष्य अर्पण करून आणि पवित्र सभेत सेवा अर्पो दुर्बळकाय, निष्कळपण आणि विधेयपण एका वर्साक कळटली म्हूण तुका आंगयता आणि दृढ बासयता. ह्या धार्मिक मेळान फवते परी जियो पवित्र आत्म्याची कृपा भगवान आंकवा मरियेची आणि आमची शरती संतांची आंजेला, फ्रान्सिस आणि उर्सुलाची ससाई आणि आदार हांव मागता. बालादी भयण क्लारा मेनेजस हांव ह्यो आंगोळ्यो तुमचा उच्चेर करता. ನನಗೆ ನೀಡಿರುವ ಅಧಿಕಾರದ ಅನ್ವಯ ಹಾಗೂ ಧರ್ಮಸಭೆಯ ಮತ್ತು ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಭೆಯ ಹೆಸರಿನಲ್ಲಿ ನಿಮ್ಮ ವಾಗ್ದಾನಗಳನ್ನು ನಾನು ಸ್ವೀಕರಿಸುತ್ತೇನೆ. ಸಂತ ಆಂಜಲಾ, ಫ್ರಾನ್ಸಿಸ್ ಮತ್ತು ಅರ್ಸುಲಾ ನಿಮಗೆ ಆದರ್ಶವಾಗಲಿರುವರು. ಕನ್ಯಾ ಮರಿಯಮ್ಮನವರು ಸಮರ್ಥ ರಕ್ಷಕಿಯಾಗಲಿರುವರು. ಸರ್ವೇಶ್ವರನ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ಯಥಾರ್ಥವಾಗಿ ನಿತ್ಯವೂ ನಿಮಗೆ ಲಭಿಸಲಿ. ನಿಮ್ಮ ಈ ಸ್ವ ಅರ್ಪಣೆಯನ್ನು ಸರ್ವೇಶ್ವರರಾದ ದೇವರು ಫಲಪ್ರದವಾಗಿಸಲಿ ಹಾಗೂ ಪರಿಪೂರ್ಣತೆಯ ಕಡೆಗೆ ಕೊಂಡೊಯ್ಯಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ದಿನದಿಂದ ಈ ನಮ್ಮ ಸಹೋದರಿಯರು ಧಾರ್ಮಿಕ ವ್ರತಬದ್ಧರಾಗಿದ್ದಾರೆ. ಇವರು ಕ್ರಿಸ್ತರನ್ನು ಭಕ್ತಿ ವಿಶ್ವಾಸದಿಂದ ಹಿಂಬಾಲಿಸುವವರು, ಅವರೊಡನೆ ನಿಕಟ ಸಂಬಂಧಿಗಳಾಗಿ ಬಾಳುವವರು ಹಾಗೂ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದವರು ಆಗಿದ್ದಾರೆ. ಇದರ ಸಂಕೇತವಾಗಿ ಧರಿಸುವಂತಹ ಶಿಲುಬೆಗಳನ್ನು ಈಗ ಪ್ರಧಾನ ಯಾಜಕರು ಆಶೀರ್ವದಿಸಲಿರುವರು. ಅನಂತರ ಮೈಸೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿಯಾದ ವಂದನೀಯ ಭಗಿನಿ ಆ್ಯನಿ ಎಮ್ಮೆರವರು ಅವುಗಳನ್ನು ತಮ್ಮ ಸಹೋದರಿಯರಿಗೆ ಒಪ್ಪಿಸಲಿರುವರು. ಸರ್ವೇಶ್ವರ ನಮ್ಮ ತಂದೆಯೇ, ಮನುಷ್ಯ ಕುಲದ ಸೃಷ್ಟಿಕರ್ತರು, ಮನುಷ್ಯರನ್ನು ಕಾಪಾಡುವವರು, ಮುಖ್ಯ ನೀಡುವವರು ನೀವು, ಸರ್ವ ವರಗಳ ದಾಸರಾದ ತಂದೆಯೇ,
ಈ ಶಿಲುಬೆಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ಈ ದಿನ ಕ್ರಿಸ್ತರನ್ನು ಭಕ್ತ ವಿಶ್ವಾಸದಿಂದ ಹಿಂಬಾಲಿಸಲು ಮುಂದೆ ಬಂದಿರುವ ಹಾಗೂ ಈ ಶಿಲುಬೆಗಳನ್ನು ಕೊರಳಲ್ಲಿ ಧರಿಸಲಿರುವ ಸನ್ಯಾಸಿನಿಯರನ್ನು ಆಶೀರ್ವದಿಸಿರಿ. ಇವರು ತಮ್ಮ ಪ್ರತಿಷ್ಠೆಯನ್ನು ದೃಢವಾಗಿದ್ದು ಶುಭ ಸಂದೇಶ ಜೀವನದ ಹಾಗೂ ಭಾತೃ ಪ್ರೇಮದ ಆದರ್ಶ ಜೀವಿಗಳಾಗಿ ಬಾಳಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವಾಮಿ ಕೊಟ್ಟಂಥ ಅತ್ಯಂತ ಅಮೋಘ ಕಾಣಿಕೆಯಾಗಿದೆ ಸಮರ್ಪಕ ಜೀವನ. ವಿಶೇಷವಾಗಿ ನಮ್ಮ ಈ 5 ಸಹೋದರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಇವರು ದೇವರ ಚಿತ್ತವನ್ನು ಅರಿತು ತ್ಯಾಗದ ಸೇವೆಗೈದು ಕ್ರಿಸ್ತನ ಸುವಾರ್ತೆಯನ್ನು ಸಾರುವ ನೈಜ ಕುರುಬರಾಗಿ ತಮ್ಮ ಗುರಿಮಂದಿಯನ್ನು ಬೆಳಗಿನತ್ತ ಮುನ್ನಡೆಸಲು ಪವಿತ್ರಾತ್ಮದ ವರಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಾತ್ಕಾಲಿಕ ಸನ್ಯಾಸ ವ್ರತವನ್ನು ಸ್ವೀಕರಿಸಿರುವ ಭಗಿನಿಯರಿಗಾಗಿ ಇವರು ಪುನರುತ್ಥಾನ ಕ್ರಿಸ್ತರ ಪ್ರೀತಿಯಲ್ಲಿ ಬೇರೂರಿ ಬಾಳ ಹಾದಿಯಲ್ಲಿ ಅವರ ಹೆಜ್ಜೆ ಅನುಸರಿಸುತ್ತಾ ಪುನರುತ್ಥಾನದ ಪ್ರಭೆಯನ್ನು ಬೀರುತ್ತಾ ಬದುಕನ್ನು ದೇವರ ಸೇವೆಗೆ ಮೀಸಲಿಟ್ಟು ಅವರ ನೈಜ ಸಾಕ್ಷಿಗಳಾಗಿ ಬಾಳಲೆಂದು ಪ್ರಾರ್ಥಿಸೋಣ. ನವಮಾಸ ಹೊತ್ತು ಹೆತ್ತು ಮಮತೆಯಿಂದ ಸಾಕಿಸಲು ತಮ್ಮ ಮಕ್ಕಳನ್ನೇ ಕ್ರಿಸ್ತನ ಸೇವೆಗೆ ಸಮರ್ಪಿಸಿರುವ ಪೋಷಕರಿಗಾಗಿ ಇವರಿಗೆ ಉತ್ತಮ ಆರೋಗ್ಯ ಭಾಗ್ಯ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷವನ್ನು ದಯಾಮಯ ದೇವರು ಕರುಣಿಸಲು ಇವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಗಳಲ್ಲಿ ಯಶಸ್ಸು ಹಾಗೂ ತೃಪ್ತಿಯನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಈ ಭಗಿನಿಯರ 6 ವರ್ಷದ ಪಯಣದಲ್ಲಿ ದೇವರ ಪ್ರೀತಿ ಹಾಗೂ ವಿಶ್ವಾಸದಲ್ಲಿ ಬೆಳೆಯಲು ಹಾಗೂ ಕ್ರಿಸ್ತನ ಪಥದಲ್ಲಿ ನಡೆಯಲು ಸಹಕರಿಸಿದ ನಮ್ಮ ಎಲ್ಲ ತರಬೇತಿದಾರರಿಗಾಗಿ ಇವರ ಧಾರ್ಮಿಕ ಜೀವನದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಆನಂದಿಸಿ ಅವರಿದ್ದ ಕಾರ್ಯವನ್ನು ನಿಷ್ಠೆಯಿಂದ ಮಾಡಲು ಹಾಗೂ ಇನ್ನೂ ಅನೇಕ ಸಹೋದರಿಯರನ್ನು ಹುರಿದುಂಬಿಸಿ ಕ್ರಿಸ್ತನಂತೆ ರೂಪಿಸಲು ಶಕ್ತಿ ನೀಡಿ ಅವರ ಬಾಳನ್ನು ಹಸನಾಗಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಅರ್ಸುಲನ್ ಫ್ರಾನ್ಸಿಸ್ಕನ್ ಸಂಸ್ಥೆಯ ಶ್ರೇಷ್ಠಾಧಿಕಾರಿಯಾದ ಅತಿ ವಂದನೀಯ ಭಗಿನಿ
ಪ್ರಾರ್ಥನೆಯ ಜೀವನದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಎಲ್ಲೆಡೆ ಸಾರಿ ಇದರ ಬದುಕಲ್ಲಿ ದಾರಿದೀಪವಾಗಲಿ. ಇವರ ದೈವಿಕತೆಯಲ್ಲಿ ವಿಶ್ವಾಸದಿಂದ ನಡೆಯಲಿ ಹಾಗೂ ಕೈಗೊಳ್ಳುವ ಸೇವೆ ಫಲ ನೀಡಲೆಂದು ಪ್ರಾರ್ಥಿಸೋಣ. ಈ ಬಲಿಪೂಜೆಯ ಮುಖ್ಯ ಯಾಜಕರಾದ ವಂದನೀಯ ಹೆನ್ರಿ ಡಿಸೋಜ, ಸಹಯಾಜಕರು ಹಾಗೂ ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿ ಯೇಸುವಿನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪುನರುತ್ಥಾನದ ಆನಂದವನ್ನು ಅನುಭವಿಸಿ ಕ್ರಿಸ್ತನ ಬೆಳಕಿನ ಮಾರ್ಗದಲ್ಲಿ ಮುನ್ನಡೆದು ಇತರರಿಗೆ ದಾರಿದೀಪವಾಗಿ ಬಾಳುವ ಕೃಪೆಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ದೇವರ ಮುಂದಿಡೋಣ. ಅತಿ ಪ್ರೀತಿಯ ಸರ್ವಶಕ್ತ ದೇವರೇ, ನಮ್ಮ ಈ 5 ಸಹೋದರಿಯರನ್ನು ಇಂದು ಈ ಪ್ರಥಮ ಸನ್ಯಾಸ ಮುಖಾಂತರ ನಿಮ್ಮನ್ನು ಪಾಲಿಸಲು ತಂದಿದ್ದೀರಿ. ಅವರನ್ನು ಆಶೀರ್ವದಿಸಿ ಅವರ ಈ ಜೀವನದಲ್ಲಿ ಬೇಕಾದ ಶಕ್ತಿ ಕೃಪೆಯನ್ನು ಅವರಿಗೆ ದಯಪಾಲಿಸಿ ನಮ್ಮ ಜೀವನದಲ್ಲಿ ಸಂತೋಷವನ್ನು, ಶಾಂತಿ, ಸಮಾಧಾನವನ್ನು, ತೃಪ್ತಿಯನ್ನು ಪಡೆಯಲು ಬೇಕಾದ ಕೃಪೆಯನ್ನು ದಯಪಾಲಿಸಿ ನಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೀಗ ಪವಿತ್ರ ಬಲಿಪೂಜೆಯ 2ನೆಯ ಅಂಗವಾದ ಸಮರ್ಪಣಾ ವಿಧಿಯನ್ನು ಪ್ರಾರಂಭಿಸುವಾಗ ಈ ನಮ್ಮ ಸಹೋದರಿಯರು ಹಾಗೂ ಅವರ ಪೋಷಕರು ತಂದ ಕಾಣಿಕೆಗಳನ್ನು ಕೃತಜ್ಞತಾರ್ಥವಾಗಿ ಅರ್ಪಿಸುವಾಗ ಇವುಗಳನ್ನು ಸರ್ವೇಶ್ವರ ಸ್ವಾಮಿ ಧೈರ್ಯದಿಂದ ಸ್ವೀಕರಿಸಿ ಇವರನ್ನು ತಮ್ಮ ಸೇವೆಗೆ ಮುಡಿಪಾಗಿರಿಸಲಿ ಎಂದು ಪ್ರಾರ್ಥಿಸೋಣ. ಜೀವನ ಕಣ ಕಣದಿ ಅಡಗಿರುವ ನೋವುಗಳ
ಪ್ರೀತಿಯ ಸಹೋದರ ಸಹೋದರನ ಬಳಿ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸೋಣ. ಪ್ರಭು, ನಾವು ದೀಕ್ಷಾ ಸ್ಥಾನ ಪಡೆದಿರುವಾಗೆ ನಿಮ್ಮ ಸ್ವರ್ಗೀಯ ವರವನ್ನು ಶೀಘ್ರವಾಗಿ ಪಡೆಯುವುದಕ್ಕಾಗಿ ಸಂತೋಷದಿಂದ ನಿಮಗರ್ಪಿಸುವ ಕುರಿಗಳನ್ನು ಉರುಮೆಯಿಂದ ಸ್ವೀಕರಿಸಿರಿ. ಧಾರ್ಮಿಕ ವ್ರತದ ಆರಂಭವನ್ನು ನಾವೆಂದು ಆಚರಿಸುತ್ತಾ ನಿಮಗೆ ಅರ್ಪಿಸುತ್ತಿರುವ ಈ ಬಲಿ ಕಾಣಿಕೆಗಳನ್ನು ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಿಮ್ಮ ಪ್ರಭಾವದಿಂದ ನಿಮ್ಮ ಸೇವಕರ ಪ್ರಥಮ ಫಲಗಳು ಏರಳ ಸುಗ್ಗಿಯಾಗಿ ಮಾರ್ಪಡಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ಪಡೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕರುಣಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದಿರಿ. ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರ ಆತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯನ್ನು ಐಕ್ಯಗೊಳಿಸಿದರು. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯನ್ನು ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಆಡುತ್ತಾ ಘೋಷಿಸುತ್ತಾರೆ. ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗೆಯುವುದು. ಈ ಕುರಿಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಇಬ್ಬರಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಹಾಗೂ ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ಮುಖ್ಯ ರಕ್ಷಣೆಯ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಪೂರೈಸುತ್ತೇವೆ. ನಿಮ್ಮ ವಿಶ್ವವ್ಯಾಪ್ತಿದಲ್ಲ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವದಲ್ಲಿಯೂ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪಿಂಚರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪರಿಶುದ್ಧ ಕನ್ಯಾಮರಿಯ ಮನವೊಂದಿಗೂ ಆಕೆಯ ಆದರ್ಶಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸಮರ್ಪಿತ ಜೀವನ ಜೀವಿಸುವುದು ಪಂಥವಾಗಿದೆ. ಇದನ್ನು ಜೀವಿಸಲು ಧರ್ಮಸಭೆ ಆತನ ಪತಿಯಾದ ಯೇಸುವಿನ ಕೃಪೆಯಾಗುತ್ತದೆ. ಭಕ್ತಿಯಿಂದ ಯೇಸು ಪ್ರಾರ್ಥನೆ ಮುಖಾಂತರ ನಮಗೆ ಕೃಪೆಯನ್ನು ಕೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಳಲು ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷ್ಠರಿಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಕೊಡುತ್ತೇನೆ ಎಂದು ಹೇಳುತ್ತೀರಿ. ನಮ್ಮ ಪಾಪವನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ರ ಪ್ರಕಾರ ಶಾಂತಿಯ ಐಕ್ಯತೆಯನ್ನು ದಯೆಯಿಂದಲೇ ಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಲು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಶಾಂತಿಯನ್ನು
ಇದು ದೇವರ ಕುರಿಮರಿಯವರ ಪಾಸ್ಕ ಭೋಜನಕ್ಕೆ ಆಗುತ್ತಿರುವವರೆಲ್ಲರೂ ಭಾಗಿಯಾಗುತ್ತಾರೆ. ನಾನು ಪಾತ್ರಳಲ್ಲ, ಆದರೆ ನಾವು ದೇವರ ಮಾತನ್ನು ಸ್ವಸ್ಥವಾಗು. ಶರೀರ ಮತ್ತು ರಕ್ತ ನಮ್ಮೆಲ್ಲರ ಜೀವಕ್ಕೆ ಕರೆದೊಯ್ಯುವುದು.
ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ರಕ್ಷಣೆ ನೀವ ಈ ಅತಿ ಪವಿತ್ರ ವಿನಿಮಯವು ಪ್ರಸ್ತುತ ಜೀವನದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿಮ್ಮ ಆನಂದ ಆಶ್ವಾಸನೆಗಳನ್ನು ನೀಡಲಿ. ನಾವು ಸ್ವೀಕರಿಸಿರುವ ಪರಮ ರಹಸ್ಯಗಳು ನಮ್ಮನ್ನು ಆನಂದದಿಂದ ತುಂಬಲಿ. ಅವುಗಳ ಶಕ್ತಿಯಿಂದ ಇವರು ಆರಂಭಿಸಿದ ಧಾರ್ಮಿಕ ಜೀವನದ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಾ ನಿಮಗೆ ಮನಪೂರ್ವಕ ಸೇವೆಯನ್ನು ಸಲ್ಲಿಸಲಿ. ಈ ಭಕ್ತರು ಕೈಗೊಂಡಿರುವ ಸನ್ಯಾಸ ವ್ರತವನ್ನು ಇದರ ಪ್ರಭಾವದಿಂದ ಪ್ರಾಮಾಣಿಕವಾಗಿ ಪಾಲಿಸುವಂತೆಯೂ ಸಂತೋಷದಿಂದ ನಿಮಗೆ ಸೇವೆ ಸಲ್ಲಿಸುವಂತೆಯೂ ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ನಿಮ್ಮಲ್ಲಿರಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಿರ್ಗಮನ ಗೀತೆಯ ನಂತರ ವಾಗ್ದಾನಗಳನ್ನು ಮಾಡಿದ ಕನ್ಯಾಸ್ತ್ರೀಯರಿಗೆ ಅಭಿನಂದಿಸುವ ಕಾರ್ಯಕ್ರಮ ಇಲ್ಲಿ ಜರುಗುವುದು. ತಾವೆಲ್ಲರೂ ಇಲ್ಲಿಯ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ.